ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ, ಈಗಾಗಲೇ ನಮ್ಮ ಸರ್ಕಾರಿ ನೌಕರಿ ಒಂದು ಕನಸನ್ನು ಹೊತ್ತು ಊರು ಬಿಟ್ಟು ಹೆತ್ತವರ ಬಿಟ್ಟು ಅವರಿಗೊಂದು ಉತ್ತಮವಾದಂಥ ಜೀವನವನ್ನು ನೀಡಬೇಕು, ಕೊನೆಯ ಕ್ಷಣದಲ್ಲಿ ಕೂಡ ಅವರ ಅಂತಿಮ ದಿನಗಳನ್ನು ಉತ್ತಮವಾಗಿ ಇಡಬೇಕು ಅನ್ನುವಂಥದ್ದು ಎಲ್ಲ ಒಂದು ಕನಸನ್ನು ಹೊತ್ತು ಬಂದಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಒಂದು ಮಾಹಿತಿಯನ್ನು ನೋಡುವ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾವ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ ಸ್ನೇಹಿತರೆ, ಏನು ಮೊನ್ನೆ ನಡೆದಂಥ ಒಂದು ಹೋರಾಟಕ್ಕೆ ಸರ್ಕಾರ ಈಗಾಗಲೇ 56,000 ಹುದ್ದೆಗಳನ್ನು ಕೂಡ ತುಂಬಿಕೊಳ್ತೀವಿ ಅನ್ನುವಂಥದ್ದನ್ನು ಕೂಡ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ನಿರ್ಣಯ ಆಗಿದೆ. ಹಾಗೆ ಇನ್ನೊಂದು ಸುದ್ದಿ ಏನಪ್ಪ ಅಂತಂದರೆ 50% ಮೀಸಲಾತಿ ಒಳಗಾಗಿಯೇ ನಾವು ನೇಮಕವನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಪ್ರಮುಖವಾಗಿ ಅವರು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಕೊನೆಯ ಗಳಿಗೆಯಲ್ಲಿ ರಾಜ್ಯಪಾಲರ ಒಂದು ಅಂಕಿತವನ್ನು ಹಾಕಿದರೂ ಕೂಡ ಕಾನೂನಾತ್ಮಕ ತೊಡಕುಗಳಿಂದ ಮತ್ತೆ ನೇಮಕಾತಿಯ ವಿಳಂಬ ಆಗ್ಬೋದು ಅನ್ನುವಂಥ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಏನು ಸಾಕಷ್ಟು ಅಭ್ಯರ್ಥಿಗಳ ಒಂದು ಆಕ್ರೋಶವನ್ನು ಸರ್ಕಾರ ಗಮನಿಸಿ, ನಾವು ಒಂದು ವಿಳಂಬ ನೀತಿಯನ್ನು ನಮ್ಮಿಂದಲೇ ಆಗ್ತಾಯಿದೆ ಅನ್ನೋಂಥ ಅರಿವನ್ನು ಕೂಡ ಇಟ್ಕೊಂಡು ಈಗ 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ ಸ್ನೇಹಿತರೆ. ಆದರೆ ಇಲ್ಲಿ ಏನಪ್ಪ ಅಂತಂದರೆ ಯಾವ ಇಲಾಖೆಗಳಿಗೆ ಒಂದು ನೇಮಕಾತಿ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಅವರು ಈಗಾಗಲೇ ಬಿಟ್ಟಿದ್ದಾರೆ. ಸುಮಾರು 56,000 ಹುದ್ದೆಗಳಲ್ಲಿ ಈಗಾಗಲೇ ಲಾಸ್ಟ್ ಟೈಮು ಕಳೆದ ವರ್ಷ ಏನು ವಿವಿಧ ಇಲಾಖೆಗಳಿಂದ ಕರ್ನಾಟಕ ಲೋಕಸೇವಾ ಆಯೋಗ KPSCಗೆ ಪ್ರಸ್ತಾವನೆ ಸಲ್ಲಿಸಲಾದಂಥ ಹುದ್ದೆಗಳನ್ನು ನೋಡೋದಾದರೆ ಗ್ರೌಂಡ್ ವಾಟರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಕರ್ನಾಟಕ ಗ್ರೌಂಡ್ ವಾಟರ್ ಅಥಾರಿಟಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಕೂಡ ಇದೆ ಇಲ್ಲಿ. ಇನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗಳಿದ್ದಾವೆ. ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇದು ಕೂಡ ಇದೆ. ಇನ್ನು ಲ್ಯಾಂಡ್ ಸರ್ವೇಯರ್ ಇದೆ. ಲೋಕಾಯುಕ್ತದಲ್ಲಿ ಕೂಡ SDA FDA ಇದೆ. ಜಿಲ್ಲಾ ಪಂಚಾಯತ್ಗಳಲ್ಲಿ ಕೂಡ SDA FDAಗಳಿದ್ದಾವೆ. ಮತ್ತು ವೇರಿಯಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂಥ SDA ಮತ್ತು FDA ಹುದ್ದೆಗಳು ಕೂಡ ಇಲ್ಲಿ ಖಾಲಿ ಇದ್ದಾವೆ ಸ್ನೇಹಿತರೆ. ಇನ್ನು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಖಾಲಿ ಇದ್ದಾವೆ. ಹಾಗೆ 300ಕ್ಕೂ ಅಧಿಕ KS ಹುದ್ದೆಗಳು ಕೂಡ ಇಲ್ಲಿ, ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳು ಕೂಡ ಇಲ್ಲಿ ಖಾಲಿ ಇದ್ದಾವೆ ಸ್ನೇಹಿತರೆ. ಮತ್ತು ಇನ್ನುಳಿದಂತೆ ಹೊಸ ನೇಮಕಾತಿಗಳಿಗೆ ಯಾವ್ಯಾವಪ್ಪ ಅಂತಂದರೆ ಶಿಕ್ಷಕರ ನೇಮಕಾತಿಗಳಾಗಿರ್ಬೋದು ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಪ್ರಮುಖವಾಗಿ ಈ ಒಂದು ನೇಮಕಾತಿ ನಡೆಯುವಂಥದ್ದು. ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ 600ಕ್ಕೂ ಕೂಡ ಹೆಚ್ಚಿನ ಒಂದು PSI ಮತ್ತು 4,000ಕ್ಕಿಂತ ಹೆಚ್ಚಿನ ಒಂದು ಪೊಲೀಸ್ ನೋಟಿಫಿಕೇಷನ್ ಕೂಡ ಇಲ್ಲಿ ಆಗ್ತದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ತುರ್ತಾಗಿ ನಡೆಯುವಂಥ ಈಗ ನಾನೆಲ್ಲ ಕೂಡ ಹೇಳಿದ್ದು ಅತಿ ತುರ್ತಾಗಿ ಒಂದು ನೇಮಕಾತಿಯ ಅಧಿಸೂಚನೆ ಹೊರಬೀಳ್ತಕ್ಕಂಥವು ಕೂಡ ಇವು ಈಗಾಗಲೇ. ಯಾಕಂತಂದರೆ ನಾ ಹೇಳಿರುವಂಥ ಡಿಪಾರ್ಟ್ಮೆಂಟ್ಗಳು ಏನಿದ್ದಾವೆ ಇವೆಲ್ಲವೂ ಕೂಡ ಆಲ್ರೆಡಿ 2024ರಲ್ಲೇ ಈ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಸಬೇಕು ಅನ್ನೋಂಥ ಇಲಾಖೆಗಳ MDಗಳಿಂದ ಕೂಡ ಇಲಾಖೆಗಳ ಮುಖ್ಯಸ್ಥರಿಂದ KPSCಗೆ ಬಂದಂಥ ಒಂದು ಪ್ರಸ್ತಾವನೆಗಳ ಸ್ನೇಹಿತರೆ, ನಮ್ಮ ಡಿಪಾರ್ಟ್ಮೆಂಟ್ಗೆ ಇಷ್ಟು ವೇಕೆಂಟ್ ಇದ್ದಾವೆ, ಇವನ್ನು ಫಿಲ್ ಮಾಡಿಕೊಡಿ ಅನ್ನುವಂಥ ಒಂದು ಆಗಲೇ ಇವು ಕೂಡ ಆರ್ಥಿಕ ಇಲಾಖೆಯಿಂದ ಕೂಡ ಇವು ಆಲ್ರೆಡಿ ಅನುಮೋದನೆಗೊಂಡಂಥ ಹುದ್ದೆಗಳಾಗಿದ್ದಾವೆ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಿ ನೇಮಕಾತಿಯನ್ನು ಕೂಡ ಮಾಡ್ತಾರೆ. ಇನ್ನು ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿತಿನ್ ಮಂತ್ಸ್ ಅಥವಾ 2 ಮಂತ್ಸಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಡೈರೆಕ್ಷನ್ ಕೂಡ ಇದೆ. ಅದಕ್ಕೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಒಳ ಮೀಸಲಾತಿ ಪ್ರಮಾಣದಲ್ಲಿ ಏನು 50% ಪ್ರಮಾಣದಲ್ಲಿ ಕೂಡ ಸರ್ಕಾರ ಕೂಡ ಅದೇ ನಿರ್ಧಾರವನ್ನು ತೆಗೆದುಕೊಂಡಿದೆ ಸ್ನೇಹಿತರೆ. ಇಲ್ಲಿ ಕೂಡ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಳಂಬ ಏನಿಲ್ಲ. ಆದರೆ ಕೆಲವೊಂದಷ್ಟು ಗೊಂದಲಗಳಿದ್ದಾವೆ ಸ್ನೇಹಿತರೆ. ಯಾಕಂತಂದರೆ
ನೋಟಿಫಿಕೇಷನ್ ಆದದ್ದು ಕೂಡ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅನ್ನೋಕ್ಕಿಂತ ಮುಂಚೆನೂ ಕೂಡ ಸುಮಾರು 284 ಹುದ್ದೆಗಳಿಗೆ ಈ ಒಂದು ನೋಟಿಫಿಕೇಷನ್ ಕೂಡ ಆಗಿತ್ತು. ಆದರೆ ಮತ್ತೆ ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡಿದರು. ಅದಕ್ಕಾಗಿ ನೋಟಿಫಿಕೇಷನ್ ಕೂಡ ರದ್ದಾಗಿತ್ತು. ಅಭ್ಯರ್ಥಿಗಳಲ್ಲಿ ಸಾಕಷ್ಟು ಗೊಂದಲ ಏನಪ್ಪ ಎಂದಿದ್ರೆ, ಮುಂಚೆ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಅದಕ್ಕಷ್ಟೇ ಬೇರೆ ಮತ್ತು ಇದಕ್ಕೆ ಅಷ್ಟೇ ಬೇರೆ ಪರೀಕ್ಷೆಗಳನ್ನ 2 ಬಾರಿ ನಡೆಸ್ತಾರ ಅನ್ನುವಂಥದ್ದು ಕೂಡ ಇದೆ. ನಾವು ಕೂಡ KPSC ಆಯೋಗಕ್ಕೆ ಕೂಡ ಮಾಹಿತಿಯನ್ನು ಕೇಳಿದಾಗ ಅವರು ಕೂಡ ಇದು ಚರ್ಚಾ ಹಂತದಲ್ಲಿದೆ ಮತ್ತು ಇದನ್ನು ಸ್ವಲ್ಪ ದಿನಗಳಲ್ಲಿ ನಾವು ಕೂಡ ಡಿಕ್ಲರೇಷನನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಆಲ್ರೆಡಿ ತಿಳಿಸಿದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ಇನ್ನೇ ನೋಟಿಫಿಕೇಷನ್ ಮೇಲೆ ಬಂದ ಮೇಲೆ ಓದ್ತೀನಿ ಅನ್ನುವಂಥವ್ರು ಕೂಡ ಯಾವುದೇ ಕಾರಣಕ್ಕೂ ವೇಟ್ ಮಾಡಬೇಡಿ. ನೋಟಿಫಿಕೇಷನ್ ಆಗೇ ಆಗ್ತದೆ. ಯಾಕಂತಂದರೆ ಈಗಾಗಲೇ ಗೊತ್ತಾಗಿದೆ ಸರ್ಕಾರಕ್ಕೂ ಕೂಡ. ಇನ್ನು ಯಾವುದೇ ಕಾರಣಕ್ಕೂ ನಾವು ತಡ ಮಾಡಿದರೆ ನಮಗೆ ಉಳಿಗಾಲ ಇಲ್ಲ. ಯಾಕಂತಂದರೆ ಯುವ ಜನತೆಯೇ ಸಿಡಿದೆದ್ದಾಗ ಅವರಿಗೆ ಪ್ರಮುಖವಾಗಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಅದೇ ಕೂಡ ಚರ್ಚೆಯಾಗಿದ್ದು ಗಂಭೀರವಾಗಿ ತೆಗೆದುಕೊಂಡಿದೆ ಸರ್ಕಾರ. ನೋಟಿಫಿಕೇಷನ್ಗಳನ್ನು ಮಾಡೇ ಮಾಡ್ತದೆ. ಅದಕ್ಕಾಗಿ ಯಾರೆಲ್ಲ ಈ ಒಂದು ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಾಯಿದ್ದೀರಿ, ನಿಮ್ಮ ತಯಾರಿಯನ್ನು ಮತ್ತಷ್ಟು ಚುರುಕುಗೊಳಿಸಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ಸ್ನೇಹಿತ ವರ್ಗಕ್ಕೂ ಕೂಡ ಹಾಗೆ ಅವರಿಗೂ ಕೂಡ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.